ಈಗ ನಿಮ್ಮೆಲ್ರಿಗೂ ತಿಳಿದಿರೋ ಹಾಗೆ ಪತ್ರ ಓದೋ ಸಮಯ ಅಲ್ವೇ? ಯಾರು ಪತ್ರವನ್ನ ಎಲ್ಲಿಂದ ಬರೆದಿದ್ದಾರೆ ನೋಡೋಣ ಬನ್ನಿ. ಗುರುಜಿ, ಈ ಪತ್ರವನ್ನ ಉಮಾ ಅವರು ರಾಮನಗರದಿಂದ. ನಿಜಕ್ಕೂ ಹೇಳ್ಬೇಕಂದ್ರೆ ಬಹಳ ವೈಶಿಷ್ಟ್ಯಪೂರ್ಣ ಪತ್ರ, ಜೊತೆಗೆ ಒಂದು ಬುಕ್ ಅನ್ನ ಕೂಡ ಕಳಿಸಿದ್ದಾರೆ. ಎಲ್ಲರೂ ಈ ಒಂದು ಜಗತ್ತಿನಲ್ಲಿ ಸ್ವಾರ್ಥಿಗಳಂತಾನೆ ಹೇಳ್ಬಹುದು. ನಮ್ಮ ಸುಖಕ್ಕಾಗಿನೇ ನಾವು ಮಾಡೋದಿಲ್ಲ, ಅದೇ ನಿಸ್ವಾರ್ಥವಾಗಿ ಗುರುಜಿ ಪತ್ರದ ಜೊತೆಗೆ ಬುಕ್ ಅನ್ನು ಕಳಿಸಿದ್ದಾರೆ. ಶ್ರೀರಾಮನಾಮನ ಸಾಕಷ್ಟು ಸರಿ ಬರೆದಿದ್ದಾರಂತೆ. ನೀವು ರಾಮನಗರಕ್ಕೆ ಒಮ್ಮೆ ಭೇಟಿ ಕೊಟ್ಟಾಗ ಹೇಳಿದ್ರಂತೆ, ಎಲ್ಲರೂ ಶ್ರೀರಾಮನಾಮವನ್ನ ಬರಿಬೇಕು, ಲೋಕದ ಸುಭೀಕ್ಷೆಗಾಗಿ ಪ್ರಾರ್ಥಿಸಬೇಕು ಅಂತ. ಅದರ ತರುವಾಯ ಅವರು ನಿಮ್ಮ ಒಂದು ಮಾರ್ಗದರ್ಶನದೊಂದಿಗೆ ಬರೆದಿದ್ದಾರಂತೆ. ಈ ಪುಸ್ತಕ ಏನ್ ಮಾಡ್ಬೇಕು ಅಂತ ಗೊತ್ತಾಗದೆ ನಿಮ್ಗೆ ಕಳಿಸ್ತಾ ಇದ್ದೀನಿ ಗುರುಜಿ, ಕೊರಿಯರ್ ಮಾಡ್ತಾ ಇದ್ದೀನಿ ಅಂತ ಕೇಳ್ಕೊಂಡಿದ್ದಾರೆ ಗುರುಜಿ. ಇದಕ್ಕೆ ನೀವೇನ್ ಹೇಳ್ತೀರಾ? ನಿಜವಾಗ್ಲೂ ಬಹಳ ದೊಡ್ಡ ಮನಸ್ಸು ಉಮಾ ಅವರೇ ನಿಮ್ದು. ಧನ್ಯವಾದಗಳು ಗುರುಜಿ. ನೋಡಿ ಉಮಾ ಅವರೇ, ಬಹಳ ಸಂತೋಷ. ಶ್ರೀರಾಮ ಜಯಂ ಬರೀತಕ್ಕಂಥ ವಿಚಾರ ಅಥವಾ ಶ್ರೀರಾಮ ಅಂತ ಬರೀತಕ್ಕಂಥ ವಿಚಾರ ಮೊದಲಿಂದ ಹೇಳಿರೋದು ಹರಿನಾಮಸ್ಮರಣೆ, ಹರನಾಮಸ್ಮರಣೆ ಎರಡೂ ಒಟ್ಟಿಗೆ ಆಗ್ತಕ್ಕಂಥದ್ದು. ಶಕ್ತಿ ಸಮೇತ ಹರಿಹರ ನಾಮಸ್ಮರಣೆ ನಿಮ್ಮ ಕುಟುಂಬದ ರಕ್ಷಣೆ ಮತ್ತು ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಮತ್ತು ಜೀವನದಲ್ಲಿ ಸಂಕಟದಲ್ಲಿ ಸಿಕ್ಕಾಕೊಂಡಾಗ ಆ ಸುಳಿಯಿಂದ ಹೊರಭಾಗದಲ್ಲಿ ಬರಕ್ಕಾಗದಿದ್ದ ಪಕ್ಷದಲ್ಲಿ ಈ ಜೀವನ ಅನುಗ್ರಹ ಯಾವತ್ತಿದ್ರೂ ಶಾಂತಿಯುತವಾಗಿ ನಡಿಬೇಕು, ಆರ್ಥಿಕ ಪರಿಸ್ಥಿತಿ ಇಲ್ಲ ಅನ್ನೋರಿಗೆಲ್ಲರಿಗೂ ಒಂದು ಪುಸ್ತಕ, ಒಂದು ಪೆನ್, ಒಂದು ಹಾಳೆಯಲ್ಲಿ ಬರೆದಾಗ ಶ್ರೀರಾಮ ಶ್ರೀರಾಮ ಅಂತ ಬರೆದಾಗ ರಾಮನಾಮ ಜಪವನ್ನು ಮಾಡ್ತಾ ಹೋದಾಗ ಎಷ್ಟೋ ಕಷ್ಟಗಳು ನಿವಾರಣೆ ಆಗುತ್ತೆ. ತಮಗೆ ತಾವಾಗೇ ಸೊಲ್ಯೂಷನ್ಸ್ ಅಂದರೆ ಯಾವ ಕಾಲಕ್ಕೂ ಪ್ರಶ್ನೆಗಳ ನಿಮ್ಮ ಉತ್ತರಕ್ಕೆ ಭಗವಂತ ತಾನಾಗೇ ಉತ್ತರಿಸ್ತಾ ಇರ್ತಾನೆ. ನಿಮ್ಮ ಜೀವನದ ಕಷ್ಟಕ್ಕೆ ಹಾದಿಯನ್ನು, ದಾರಿ ದೀಪವನ್ನು ಅವನು ತೋರಿಸ್ತಾ ಇರ್ತಾನೆ. ಅದಕ್ಕೆ ಇಂಥ ಒಂದು ರಾಮನಾಮವನ್ನು ಬರೆದಿದ್ದು ಭಾಳ ಸಂತೋಷ. ಒಂದು. ಎರಡನೇದು, ನಿಮ್ಮ ಅನುಭವಕ್ಕೆ ಜೀವನಾಪೂರ್ತಿ ಹೀಗೆ ನಡೆಸ್ಕೊಳ್ತಾ ಹೋಗಿರೋದಕ್ಕೆ ಸಾರ್ಥಕತೆ ನಿಮ್ಮ ಜನ್ಮ. ಅದಕ್ಕೆ ಯಾರೇ ಆಗಲಿ ಈ ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ನಾನು ಏನು ಕೊಡ್ತಾ ಇದ್ದೀನಿ ಅಂದರೆ, ಶ್ರೀರಾಮ ಜಯಂ ನೀನು ಬರಿತಾ ಇದ್ದೀರಾ, ಕಾಳಸರ್ಪ ಯಾಗದಲ್ಲಿ ಎಲ್ಲರೂ ತಂದು ಕೊಟ್ಟಿರತಕ್ಕಂಥದ್ದು ಅಗ್ನಿ ಸಮದ್ಭವವಾಗಿ ಎಲ್ಲರಿಗೂ ಕೊಟ್ಟಾಯಿತು, ಅಗ್ನಿ ಹವಿಸಿ ಕೊಟ್ಟಾಯಿತು. ಎಷ್ಟೋ ಜನ ಹೇಳಿದ್ರು, ಅಯ್ಯೋ ಹಾಳೆಗಳಲ್ಲಿ ಯಾರಾದರೂ ಸುಡ್ತಾರ ಅಂತ. ನೀವೆಲ್ಲ ನದಿಗೆ ಹಾಕ್ತೀರಿ ಅಂತಾರೆ. ನದಿಗೆ ಹಾಕ್ತಕ್ಕಂಥ ವಿಧಿವಿಧಾನ ಯಾವ ಶಾಸ್ತ್ರದಲ್ಲಿ ಹೇಳಿದ್ದಾರೆ ನಾವತ್ತು ತಿಳ್ಕೊಳ್ಳಿ. ನದಿಗೆ ಹಾಕಿದಾಗ ಎಲ್ಲೋ ಚರಂಡಿ ಹತ್ರ ಹೋಗಿ ಬಿದ್ದುತ್ತೆ, ಮಧ್ಯ ನಿಂತ್ಕೊಂಡ್ಬಿಡುತ್ತೆ, ಪೇಪರ್ ಹಾಗೆ ತೇಲ್ತಾನೆ ಇರುತ್ತೆ. ಅಲ್ಲಿ ಪಾಪ ಅವನು 1, 2 ಎಲ್ಲ ಮುಗಿಸಿರ್ತಕ್ಕಂಥದ್ದು ನದಿ ತೀರದಲ್ಲಿ. ಅದೆಲ್ಲ ಏನಾಯಿತು, ಇದೆಲ್ಲ ಹೋಗಿ ಹಾಳೆ ಇನ್ನಷ್ಟು ಹಾಳಾಯಿತು. ಆದರೆ ಅಗ್ನಿಯನ್ನೇ ನೀವು ಪೇಪರ್ ಹಾಳೆ ಬರೋದೆಲ್ಲಿಂದ? ಅಗ್ನಿಯಿಂದ. ಅದಕ್ಕೆ ಇದನ್ನೇ ಸಂಹಿತಃ ಅಂತ ಹೇಳಿ ಒಂದು ಹವಿಸನ್ನು ಹಾಕಿದಾಗ ಆ ಮರಗಳ ಮುಖಾಂತರನೇ ತೆಗೆದಿರತಕ್ಕಂಥ ಹಾಳೆಗಳು, ಪೇಪರ್ಗಳು ಬರೋದು. ಅದಕ್ಕೆ ಈ ಹಾಳೆಗಳನ್ನು ಭಗವಂತ ಅಂತ ಹೇಳಿದಾಗ ಅವನಿಗೆ ಅರ್ಪಿಸಬೇಕು. ಆ ಹವಿಸನ್ನು ಕೊಟ್ಟಾಗ ಆ ಭಸ್ಮಾಂತಕಂ ಇದಂ ಶರೀರಂ, ನೀವು ಅನ್ಕೊಂಡಿದ್ದ ಕಾರ್ಯ ಸಿದ್ಧಿ ಆಗುತ್ತೆ. ಆ ಜಾಗದಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಇಲ್ಲ. ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಧ್ಯಾನ ಮಂಟಪ ಕಟ್ಟಿ ಆ ಮಂಟಪದಲ್ಲಿ ಇದೆಲ್ಲ ಆವರಣದಲ್ಲಿ ಪ್ರತಿಷ್ಠಾಪನೆ ಮಾಡ್ತಾ ಹೋದರೆ ಒಂದ್ರ ಮೇಲೆ ಒಂದು ಅಲ್ಲಿ ವಿಗ್ರಹವನ್ನಿಟ್ಟಾಗ ಓಂ ಅಂತ ಅದನ್ನು ಉಚ್ಚಾರಣೆ ಹಾಕೋಬೇಕು. ಆ ಸ್ಥಳದಲ್ಲಿ ನೀವು ಹೋಗಿ ನೀವು ಬರೆದಿರ್ತಕ್ಕಂಥ ರಾಮನಾಮ ಪುಸ್ತಕ ಅದರೊಳಗೆ ಇರುತ್ತೆ ಅಂತ ಇಟ್ಕೊಳ್ಳೋಣ. ನೀವು ಕೂತ್ಕೊಂಡು ಓಂ ನಮೋ ನಾರಾಯಣಾಯ, ಓಂ ನಮಃ ಶಿವಾಯ ಅಥವಾ ಶ್ರೀರಾಮ ಅಂತ ಏನು ಹೇಳ್ತಿರ್ತೀವಿ ಅದು ಏನು ಬರೆದಿದೆ ಮತ್ತೆ ರಿಫ್ಲೆಕ್ಟ್ ಆಗುತ್ತೆ. ನಿಮಗೇ ಮತ್ತೆ ಸೇರ್ತಕ್ಕಂಥ ಅವಕಾಶ ಭಾಳ ಚೆನ್ನಾಗಿರುತ್ತೆ. ಭಾಳ ಸಂತೋಷ. ಇಷ್ಟು ಮಟ್ಟಿಗೆ ರಾಮನಗರದಿಂದ ಬರೆದಿರ್ತಕ್ಕಂಥ ನೀವು ಇನ್ನು ಮೇಲೆ ಎಲ್ಲ ಯುವ ಪೀಳಿಗೆಗಳಿಗೂ ನಾನು ಹೇಳ್ತಕ್ಕಂಥ ವಿಧಿವಿಧಾನ ಏನು ಅಂದರೆ, ಸಂಸಾರದಲ್ಲಿ 108 ಕಷ್ಟ ಇರಲಿ, ಶ್ರೀರಾಮನಾಮ ಯಾವತ್ತೂ ಬಿಡದೇ ಇರಿ ಅಂತ ಈ ಮುಖಾಂತರ ಹೇಳ್ತಾ ಹಾರೈಸ್ತೀನಿ. ಆ ಭಗವಂತ ಕೃಪಾ ಕಟಾಕ್ಷ ಯಾವತ್ತೂ ನಿಮ್ಮ ಕುಟುಂಬ ಮೇಲೆ ಇರಲಿ, ಒಳ್ಳೇದಾಗಲಿ ಅಂತ ಈ ಮುಖಾಂತರ ಹೇಳ್ತೀನಿ. ಗುರುಜಿ, ನಮ್ಮ ಮುಂದಿನ ಪತ್ರವನ್ನ ಬರೀತಿದ್ದಾರೆ ಪೂರ್ಣಿಮಾ ಶಿವಾನಂದ್ರವರು, ಶಿವಮೊಗ್ಗ ಜಿಲ್ಲೆಯಿಂದ. ಅವರು ಅವರ ಮಗಳ ಕುರಿತಾಗಿ ಕೇಳ್ತಿದ್ದಾರೆ. ಮಗಳ ಮೂಲ ಹೆಸರು ಹೇಮಲತಾ ಅಂತೆ ಗುರುಜಿ, ಆದ್ರೆ ಮನೆಯಲ್ಲಿ ಹಂಸಿನಿ ಅಮ್ಮು ಅಂತ ಎಲ್ಲ ಕರಿತೀವಿ. ಹುಟ್ಟಿದ ದಿನಾಂಕ 24/2/2002, ಸಮಯ 5:18 ಸಂಜೆ ಭಾನುವಾರ, ಪುಷ್ಯ ನಕ್ಷತ್ರ, 1ನೇ ಪಾದ, ಕರ್ಕಾಟಕ ರಾಶಿ ಅಂತ ಹೇಳ್ತಿದ್ದಾರೆ. ಈಗ ಈ ಹುಡುಗಿಯ ವಯಸ್ಸು 9 ವರ್ಷ ಅಂತೆ ಗುರುಜಿ. ಯಾವಾಗ್ಲೂ ತುಂಬಾ ಹೊಟ್ಟೆ ನೋವು ಅಂತ ಹುಡುಗಿ ನರಳ್ತಾ ಇರ್ತಾಳೆ. ಆದ್ರೆ ಡಾಕ್ಟರ್ಗೆ ತೋರಿಸಿದಾಗ ಕೆಲವರು ಹೇಳ್ತಾರೆ ಅಪ್ಯಾಂಡಿಸೈಟಿಸ್ ಅಂತ, ಇನ್ ಕೆಲವರು ಏನೂ ಇಲ್ಲ ಅಂತಾರೆ ಸ್ಕ್ಯಾನಿಂಗ್ ಮಾಡಿದ್ರೆ. ಇದರ ಮೂಲ ಕಾರಣ ಗೊತ್ತಾಗ್ತಿಲ್ಲ. ನೀವೇ ದಯಮಾಡಿ ಇದಕ್ಕೆ ಒಂದು ಪರಿಹಾರ ನೀಡಬೇಕು, ಸಾಂತ್ವನ ಹೇಳಬೇಕು ಅಂತ ಕೇಳ್ತಿದ್ದಾರೆ ಪೂರ್ಣಿಮಾ ಅವರು. ಪೂರ್ಣಿಮಾ, ನಿಮ್ಮ ಮಗುಗೆ ಈ ಹಂಸಿನಿ, ಪುಟ್ಟಿ ಅಥವಾ ಯಾವ ಕಾರಣಕ್ಕೂ ವಿಶೇಷವಾಗಿರತಕ್ಕಂಥ ಹೆಸರುಗಳನ್ನ ನೀವು ಸಣ್ಣ ಪುಟ್ಟದ ಕರೀತಕ್ಕಂಥದ್ದು ಫಸ್ಟ್ ಅವಾಯ್ಡ್ ಮಾಡಿ. ಪೂರ್ತಿ ಹೆಸರು ಏನಿದೆ ಅದನ್ನು ಪರಿಪೂರ್ಣವಾಗಿ ಕರೆಯೋದು ಕಲ್ತ್ಕೊಳ್ಳಿ, ಒಳ್ಳೆಯದಾಗತ್ತೆ. ಎರಡನೇ ಭಾಗ ಏನು ಅಂದರೆ, ಕರ್ಕಾಟಕ ರಾಶಿಯಲ್ಲಿ ನಾವುಗಳು ನೋಡ್ತಕ್ಕಂಥ ಈ ಪುಷ್ಯ ನಕ್ಷತ್ರ ಚಂದ್ರನ ಅನುಗ್ರಹ ಅಂತ ಕರಿತೀವಿ. ಚಂದ್ರನ ಅನುಗ್ರಹ ತಾಯಿ. ಅದಕ್ಕೆ ಚಂದ್ರನಲ್ಲಿ ರಾಹು ಇದ್ದರೆ ರೋಗಕಾರಕ, ಗರ್ಭಕಾರಕ ಅಂತ ಕರಿತೀವಿ. ಅದಕ್ಕೆ ನೀವು ಜಾತಕನ ತೆಗೆದು ನೋಡಿದ್ರೆ ನವಾಂಶಕ್ಕೂ ವಿಶೇಷವಾಗಿ ನಾವು ನವಾಂಶದಲ್ಲಿ ಕುಂಡಲಿ ಶಕ್ತಿ ಅಂತ ನೋಡಿದಾಗ ನೀವು ನೋಡ್ಬೋದು ಆ ಚಂದ್ರನ ಜೊತೆ ರಾಹು ಕೂತಿಯಾನೆ. ಚಂದ್ರ ಅಂದರೆ ನೀರಿನಂಶದಲ್ಲಿ ರಾಹುನು ಕೂತ್ಕೊಂಡಾಗ ರೋಗಕಾರಕ, ಹೊಟ್ಟೆಯ ಭಾಗ ಅಂದರೆ ಕಾಣುತ್ತೆ, ಕಾಣಲ್ಲ. ಎಷ್ಟೋ ಜನಕ್ಕೆ ಕೇತು ಅಂದರೆ ಶನಿ ಎಲ್ಲಿ ಕೂತಿರ್ತಾನೆ, ರಾಹು ಎಲ್ಲಿ ಕೂತಿರ್ತಾನೋ ಅದಕ್ಕೆ ಆಪೋಸಿಟ್ ಸೈಡಲ್ಲಿ ಕೂತಿರ್ತಾನೆ. ಈ ಕರ್ಕಾಟಕದಲ್ಲಿ ಅಕಸ್ಮಾತ್ ರಾಹು ಕೂತಿದ್ರೆ ನೇರವಾಗಿ ಅವನ ಮಕರದಲ್ಲೇ ಕೂತಿರ್ತಾನೆ.
ಮಕರದಲ್ಲಿ ರಾಹು ಇದ್ರೆ ಕೇತು ಇಲ್ಲಿ ಕೂತಿರ್ತಾನೆ. ಅದಕ್ಕೆ ಆಗಿರತಕ್ಕಂಥ ನಿಮ್ಮ ಜಾತಕ, ನಿಮ್ಮ ಮಗಳ ಜಾತಕ ಪರಿಪೂರ್ಣವಾಗಿ ಎರಡೂ ತೆಗೆದು ನೋಡಿ. ತಾಯಿಗೆ ಏನಿದೆ ಅದಕ್ಕೆ ಸೇಮ್ ಆಪೋಸಿಟ್ ಆಗಿದೆ ಮಗಳ ಜಾತಕ, ಸರಿನಾ? ನೀವು ಅದನ್ನು ತೆಗೆದು ನೋಡಿ. ಬಹಳ ವಿಶೇಷವಾಗಿರತಕ್ಕಂಥ ನಿಮ್ಮಿಬ್ಬರ ಜಾತಕ ಅಂಶ ಏನು ಅಂದರೆ, ಇವಳಿಗೆ 30 ವರ್ಷದ ನಂತರ ಅಭಿವೃದ್ಧಿ. ಈಗ 9 ವಯಸ್ಸು, 9 ವಯಸ್ಸಿನಿಂದ ದೈವ ಅನುಗ್ರಹವನ್ನು ಕೊಡ್ತಾ ಹೋಗಬೇಕು. ಅಂದರೆ ಫಾರ್ ಎಕ್ಸಾಂಪಲ್ ಇವಳನ್ನ ದೇವ್ರಿಗೆ ಬಿಟ್ವಿ ಅಂತ ಹೇಳ್ತೀವಲ್ಲ, ಹಾಗೆ ದೈವ ಅನುಗ್ರಹ ಕೊಡಬೇಕು. ಹೇಗೆ ಕೊಡೋದು? ಯಾವುದಾದ್ರು ಒಂದು ಅಮ್ಮನವರ ದೇವಸ್ಥಾನಕ್ಕೆ ಬೆಟ್ಟದ ಮೇಲೆ ಇರತಕ್ಕಂಥ ದೇವರಿಗೆ ಪ್ರಾರ್ಥನೆಯನ್ನು ಮಾಡ್ಕೊಳ್ಳಿ. ಅದಕ್ಕೆ ನೀವೇನು ಮಾಡ್ಬೋದು, ಮಗ್ಗೆ ಅಂತಿದೆ ಹಾಸನ ಹತ್ರ, ಆ ಮಗ್ಗೆನಲ್ಲಿ ಮೇಲ್ಗಡೆ ಪರ್ವತ ದೇವಿ, ಅದಕ್ಕೆ ಪಾರ್ವತಿ ಅಂತ, ಪರ್ವತರಾಜೇಶ್ವರಿ ಪಾರ್ವತಿ ದೇವಿ. ಆ ಪಾರ್ವತಿ ದೇವಿ ಪರ್ವತರಾಜದ ಮೇಲೆ ಮಗ್ಗೆ ಅಂತಿದೆ. ಹಾಸನಿಂದ ಒಂದು 22 ಕಿಲೋಮೀಟರ್ ದೂರದಲ್ಲಿ ಹೋದರೆ ಮಗ್ಗೆ. ಅಲ್ಲಿ ನೀವು ಮೇಲ್ಭಾಗದ ಬೆಟ್ಟದ ಮೇಲೆ ಪರ್ವತವರ್ಧಿನಿ ಪಾರ್ವತಿ ದೇವಿ ಪರ್ವತದ ಮೇಲಿದ್ದಾಳೆ. ಪಾರ್ವತಿ ಅನುಗ್ರಹ ಅಂದರೆ ಅವಳು ನಿರ್ವಾಣ ಸ್ವರೂಪದಲ್ಲಿ ಭಾಳ ಚೆನ್ನಾಗಿ ಆಯುಧಗಳನ್ನ ಇಟ್ಕೊಂಡು ಅಷ್ಟೂ ಕೈಗಳ ಸಮೇತವಾಗಿ ಭಾಳ ಚೆನ್ನಾಗಿ ಒಳ್ಳೆ ಕೆತ್ತನೆಯಲ್ಲಿ ಮಾಡ್ಯಾಳೆ. ನೋಡ್ತಾ ಇರ್ತಕ್ಕಂಥದ್ದು ಋಣ, ಅಂದರೆ ದಕ್ಷಿಣಕ್ಕೆ ನೋಡಿದಾಗ ಋಣ ತೀರುತ್ತೆ ಅಂದರೆ ದಕ್ಷಿಣ ಕುಜ ತೋರಿಸ್ತಾರೆ. ಅದಕ್ಕೆ ನೀವು ನಿಮ್ಮ ಮಗಳನ್ನ ಆ ಸ್ಥಳಕ್ಕೆ ಕರ್ಕೊಂಡು ಹೋಗಿ ದೇವರಿಗೆ ಒಪ್ಪಿಸಿದ್ದೀನಿ ಅನ್ನೋ ಥರ ಪ್ರಾರ್ಥನೆ ಮಾಡಿ ಒಂದು ಅಭಿಷೇಕವನ್ನು ಮಾಡಿಸಿ, ಭಾಳ ಚೆನ್ನಾಗಿರುತ್ತೆ. ಆ ಅಭಿಷೇಕವನ್ನು ಮಾಡಿಸಿದ ತಕ್ಷಣ ನಿಮ್ಮ ಮಗಳಿಗೆ ಆ ಹೊಟ್ಟೆ ನೋವು ಅಂತ ಏನಿದೆ ಅಂಗ ನೋವುಗಳು ಹೋಗುತ್ತೆ. ತಾಯಿ ಅಂಶ ಆಗಿರೋದ್ರಿಂದ ನೀವು ಅವಳನ್ನ ಹೇಳಿದ್ನೇ ಹೇಳ್ತಾ ಇರಬೇಡಿ. ಒಂದು. ಎರಡನೇದು, ಪ್ರತಿದಿನ ಒಂದು ಹೊತ್ತು ಊಟನಾದರೂ ನೀವೇ ನಿಮ್ಮ ಕೈಯಿಂದ ತಿನ್ನಿಸ್ತಾ ಬನ್ನಿ, ಇನ್ನು ಮೇಲೆ ಒಳ್ಳೆಯದಾಗತ್ತೆ. ಅದರಿಂದ ರೋಗಕಾರಕ ಯಾವ ಕಾರಣಕ್ಕೂ ರಾಹುನೇ ಆಗಿರೋದ್ರಿಂದ, ಚಂದ್ರನ ಮನೇಲಿ ಕೂತಿರೋದ್ರಿಂದ ಗರ್ಭದ ತೊಂದರೆ, ಕಂಡು ಕಾಣದೇ ಇರತಕ್ಕಂಥ, ಹೊರಗಡೆ ಎಲ್ಲರಿಗೂ ಆ ನೋವಿರುತ್ತೆ, ಒಳಗಡೆ ಯಾವ ಸ್ಕ್ಯಾನಿಂಗ್ ಮಾಡಿದ್ರು ಕಾಣಲ್ಲ ಅಂತ ನೀವೇ ಹೇಳಿದ್ರಿ. ಅಂದರೆ ರಾಹು ಗುಪ್ತಸ್ಥರವಾಗಿರ್ತಾನೆ, ಯಾವ ಕಾರಣಕ್ಕೂ ತೋರಿಸ್ಕೊಳ್ಳಲ್ಲ. ಕೆಲವರಿಗೆಲ್ಲ ಏನು ಅಂದರೆ ಆಪರೇಷನ್ ಮಾಡಿದ್ವಿ, ಏನು ಆ ನೋವು ಈ ನೋವು ಅಂತಾರೆ, ಏನಿಲ್ಲರಿ ಸ್ಕ್ಯಾನಿಂಗ್ ಮಾಡಿದ್ವಿ ಏನೂ ಇಲ್ಲ ಅಂತಾರೆ. ಅಂದರೆ ಮಿರಾಕಲ್ ಅಂದ್ಬಿಡ್ತಾರೆ. ಮಿರಾಕಲ್ಲು ಏನು ಪ್ರಶ್ನೆ ಇಲ್ಲ, ರಾಹು ಗುಪ್ತವಾರ್ಗದಲ್ಲಿ ಇರ್ತಾನೆ. ಅದಕ್ಕೆ ನೀವು ಆ ಗುಪ್ತವನ್ನು ಕಂಡುಹಿಡಿಯೋದು ಸಾಕ್ಷಾತ್ ದುರ್ಗ. ಅದಕ್ಕೆ ಅಂಥ ಪಾರ್ವತಿ ಬೆಟ್ಟದ ಮೇಲಿರುವಂಥದ್ದು ಮಗ್ಗೇನೆ ಯಾವ ಕ್ಷೇತ್ರ ಅಂದರೆ ದಕ್ಷಿಣಕ್ಕೆ ನೋಡ್ತಾ ಇದ್ದಾಳೆ, ಭಾಳ ವಿಶೇಷ. ಆ ಪಾರ್ವತಿ ದೇವಿಗೆ ಅಭಿಷೇಕವನ್ನು ಮಾಡಿಸೋದು ಮಂಗಳವಾರ ಆದರೂ ಮಾಡಿಸಿ, ಶುಕ್ರವಾರ ಆದರೂ ಮಾಡಿಸಿ, ಭಾನುವಾರ ಆದರೂ ಮಾಡಿಸಿ, ನಿಮ್ಮ ಅನುಕೂಲ. ಅರ್ಚಕರು ಕೆಳಗಿರ್ತಾರೆ 10 ಕಿಲೋಮೀಟರ್ ದೂರದಲ್ಲಿ. ಅಂದರೆ ಆ ಬೆಟ್ಟ ಹತ್ತಕ್ಕೆ ಮೊದಲೇ ಅರ್ಚಕರ ಮನೆ ಇರುತ್ತೆ, ನೀವು ಕರ್ಕೊಂಡು ಹೋಗಬೇಕು. ಯಾಕೆಂದರೆ ಬೀಗದ ಕೈಯಲ್ಲಿ ಯಾರೂ ತೆಗಿಯೋಕ್ಕೆ ಆಗಲ್ಲ. ಅದಕ್ಕೆ ಮೇಲ್ಗಡೆ ಇರತಕ್ಕಂಥ ಬೆಟ್ಟಕ್ಕೆ ತೆಗಿಯತಕ್ಕಂಥ ಬೀಗದ ಕೈ ಅರ್ಚಕರ ಹತ್ರ ಇರುತ್ತೆ. ಕರ್ಕೊಂಡು ಹೋಗಿ, ಪಾಪ ಬರ್ತಾರೆ. ಮೇಲೆ ಹೋಗಿ ಅಭಿಷೇಕವನ್ನು ಕೊಡಿ. ಮೊದಲೇ ಒಂದು ದಿವಸಕ್ಕೆ ಮೊದಲು ಹೋಗದೆ ಈ ಸಿದ್ಧತೆ ಮಾಡ್ಕೋಬೋದು, ಒಳ್ಳೆಯದಾಗತ್ತೆ. ನಿಮ್ಮ ಮಗಳಿಗೆ ಆರೋಗ್ಯವಾಗಿ ಭಗವತಿ ಕೃಪಾ ಕಟಾಕ್ಷ ಒಳ್ಳೆಯದಾಗಲಿ. ಮುಂದಿನ ತೊಂದರೆ ಯಾವುದೂ ಬರೆದಿದ್ದಾಗೆ ಕಾಪಾಡೋಕ್ಕೆ ಜಗನ್ಮಾತೆ ಒಳ್ಳೇದು ಮಾಡ್ತಾಳೆ. ಒಂದು. ಎರಡನೇದೇನು ಅಂದರೆ ಮೊಲಗಳು, ಅಕಸ್ಮಾತ್ ಏನಾದರೂ ಮೊಲಗಳನ್ನು ನೀವುಗಳು, ಹಾವು ಅಕಸ್ಮಾತ್ ನಿಮ್ಮ ವಂಶದಲ್ಲಿ ಯಾವುದಾದ್ರು ತಿಂದಿದ್ರೆ, ನೀವು ನೋಡಿ ನಿಮ್ಮ ಜಾತಕ ತೆಗೆದು ನೋಡಿ, ಯಾವುದಾದ್ರೂ ಮೊಲ ಅಂದರೆ ನೀವು ಸಾಕಿದ ಪ್ರಾಣಿಯನ್ನು ಹಾವು ತಿಂದುಬಿಟ್ಟಿರುತ್ತೆ. ನಿಮ್ಮ ಮನೆಯಲ್ಲಿ ಆಗಿರ್ತಕ್ಕಂಥ ಅನಾಹುತ ಆ ಹಾವಿಗೆ ಹೊಡೆದಾಕಿರ್ತಾರೆ. ಅಂದರೆ ಅದು ಊಟ ಮಾಡೋ ಸಮಯದಲ್ಲಿ ನಿಮ್ಮ ಮನೆಯಲ್ಲಿ ಸಾಕಿದ ಪ್ರಾಣಿಯನ್ನು ಏನಾದರೂ ಕಚ್ಚಿದ್ದು ಸತ್ತೋದೋ ಅಥವಾ ಏನಾದರೂ ತಿಂದು ಹಾಕಿದ್ರೆ ವಂಶದಲ್ಲಿ ಈ ರೀತಿಯಾದ ತೊಂದರೆ ನಿಮ್ಮ ಮಗಳಿಗೆ ಬಂದಿರೋದು. ಅದಕ್ಕೆ ಅದೇನು ಎತ್ತ ಅಂತ ಸರಿಪಡಿಸ್ಕೊಳ್ಳೋಕ್ಕೆ ನೀವು ನೋಡ್ಕೊಳ್ಳಿ, ಮಿಕ್ಕಿದೆಲ್ಲ ಭಗವಂತನ ಬಿಟ್ಬಿಡಿ, ಭಗವತಿ ನೋಡ್ಕೊಳ್ಳಿ ಅಂತ ಒಳ್ಳೆಯದಾಗಲಿ.